ಎಂಬುದಾಗಿ ನೀವು ಅನ್ಕೊಳ್ಬಹುದು. ಆದ್ರೆ ಪಾಪ ಎಂಬುದಾಗಿ ನೋಡ್ಬೇಕಾದ್ರೆ ಚಿಕ್ಕದು ಮಾಡಿದ್ರೂ ಪಾಪ, ದೊಡ್ಡದು ಮಾಡಿದ್ರೂ ಪಾಪ. 5 ಗ್ರಾಮ್ ಬಂಗಾರಿಗೆ ಬಂಗಾರೆ ಅಂತಾರ, 10 ತೊಲೆ ಬಂಗಾರಿಗೂ ಬಂಗಾರೆ ಅಂತಾರ. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ. ಈಗ ನೀವು ಅನ್ಕೋಬಹುದು ನಾನು ಯಾವ ತಪ್ಪು ಮಾಡಿಲ್ಲ. ಇವತ್ತು ಎಷ್ಟೋ ಜನ ಭಯಂಕರವಾದಂತ ವ್ಯಭಿಚಾರದಲ್ಲಿ ಮುಳುಗಿದ್ದಾರೆ. ಅಲ್ಲೆಲ್ಲಿಯ. ಎಷ್ಟೋ ಜನ ಸುಳ್ಳು ಹೇಳುವಂತ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಎಷ್ಟೋ ಜನ ಅಣ್ಣ ತಮ್ಮರಲ್ಲಿ ಪ್ರೀತಿ ಇಲ್ಲ, ಅಕ್ಕ ತಂಗಿಯರಲ್ಲಿ ಪ್ರೀತಿ ಇಲ್ಲ, ತಂದೆ ತಾಯಿ ವ್ಯತಿರೇಕವಾಗಿ ಜೀವಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳಿದನ್ನು ಮಾಡದೇ ಇರುವುದು ಪಾಪ. ಈ ಪಾಪ ಏನ್ ಮಾಡ್ತಂದ್ರೆ ಮನುಷ್ಯನಿಗೆ ಬೇರ್ಪಡಿಸುತ್ತೆ. ಈ ಪಾಪ ದೇವರ ಆಶೀರ್ವಾದ ಮನುಷ್ಯನಿಗೆ ಸಪೋರ್ಟ್ ಮಾಡುತ್ತೆ. ಈ ಪಾಪ ನೆಮ್ಮದಿ ಕೆಡಿಸಾಗ್ತದೆ. ಈ ಪಾಪ ನಿಮ್ಗೆ ನಿದ್ದಿಲ್ಲಗೆ ಮಾಡ್ತದೆ. ಈ ಪಾಪ ನಿಮ್ಗೆ ಏನ್ ಮಾಡ್ತದೆ, ಸ್ವರ್ಗಕ್ಕೆ ಸೇರದ ಹಾಗೆ ಇದು ನಿಮ್ಮನ್ನು ಹಿಡ್ಕೊಂಡಿರ್ತದೆ. ಅಲ್ಲೆಲ್ಲಿಯಾ. ಯಾವಾಗ ಮನುಷ್ಯನಲ್ಲಿ ಪಾಪ ಇರ್ತದೋ, ಯಾವಾಗ ಮನುಷ್ಯನಲ್ಲಿ ಅಸೂಯೆ ಇರ್ತದೋ, ಅವನು ಎಂದಿಗೂ ಕೂಡ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲಿಯಾ. ಅವನೆಂದೂ ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನೆಂದೂ ಕೂಡ ಮೋಕ್ಷ ಹೊಂದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಮೋಕ್ಷ ಬೇಕ್ರಿ, ನನಗೂ ಬೇಕು, ನಿಮಗೂ ಬೇಕು. ಯಾಕ ಈ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದಾನೆಂಬುದಾಗಿ ನೋಡ್ಬೇಕಾದ್ರೆ ಇದು ಯಾವುದು ನನ್ನ ಮಾತು ಹೇಳ್ತಾ ಇಲ್ಲ, ಇದು ನನ್ನ ಜ್ಞಾನ ಅಲ್ಲ, ಇದು ಯಾವುದು ಪಂಡಿತ ಜ್ಞಾನ ಅಲ್ಲ. ಏನು ಬೈಬಲ್ ಸತ್ಯವೇದನಂತೆ ಆ ಮಾತು ಹೇಳ್ತಾ ಇದ್ದೀನಿ. ನಾನೇನಂದ್ರೆ ಆತನ ಸೇವಕನಾಗಿದ್ದೀನಿ. ನನ್ನ ಜೀವಿತ ನಿಮ್ಗೆ ಗೊತ್ತು, ನೀವೆಲ್ಲ ನನ್ನ ಜೀವಿತ ನೋಡಿದಿರಿ. 10 ವರ್ಷಗಳಿಂದ ಭಯಂಕರ ಒಂದು ಪಾಪಿಲನು, ಭಯಂಕರ ಒಂದು ಕುರುಕ, ದೇವರಿಗೆ ವ್ಯತಿರೇಕವಾಗಿ ನಾನು ಜೀವಿಸಿದ್ದೇನೆ, ದೇವರಿಗೆ ವ್ಯತಿರೇಕವನ್ನು ಕಾರ್ಯ ಮಾಡಿದ್ದೇನೆ. ಆದ್ರ ಆ ಕರ್ತನನ್ನು ಅಂಗೀಕರಿಸಿದ ಮೇಲೆ, ಆ ಕರ್ತನ ಪ್ರೀತಿಯನ್ನು ಕಂಡುಕೊಂಡ ಮೇಲೆ, ಆತನ ನಾಮವನ್ನು ಅರಿತ ಮೇಲೆ ನನ್ನ ಜೀವಿತವನ್ನೇ ಬದಲಾಯಿಸಿದೆ. ಯೇಸು ಸ್ವಾಮಿ ಯಾವ ಮತವನ್ನು ಸ್ಥಾಪನೆ ಮಾಡಲಿಕ್ಕೆ ಬರಲಿಲ್ಲ. ಯೇಸು ಸ್ವಾಮಿ ರಕ್ಷಣೆ ಕೊಡೋದಕ್ಕೋಸ್ಕರ ಬಂದಿದ್ದಾನೆ. ಯೇಸು ಸ್ವಾಮಿ ಬಿಡುಗಡೆ ಕೊಡೋದಕ್ಕೋಸ್ಕರ ಬಂದಿದ್ದಾನೆ. ಯಾವ ಮತವಾಗಲಿ ಜಾತಿಯಾಗಲಿ ಆತನು ಸ್ಥಾಪನೆ ಮಾಡಲಿಕ್ಕೆ ಬರಲಿಲ್ಲ, ಎಲ್ಲೂ ಬರೆಯಲ್ಪಟ್ಟಿಲ್ಲ. ನೋಡ್ರಿ, ಇನ್ನೊಂದ್ ಕಡೆ ವಾಕ್ಯ ಹೇಳ್ತದೆ, ಕೊಲೊಸ್ಯ 1:13. ಕೊಲೊಸ್ಯ 1. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಓಕೆ, ಯಾರಿಗೆ ಬಿಡುಗಡೆ ತಂತ್ರಿ? ಪಾಪದಲ್ಲಿರುವಂತ ನಮಗೆ ಬಿಡುಗಡೆ. ಯೇಸು ಸ್ವಾಮಿ ಪಾಪಿಗಳನ್ನು ಹುಡುಕಿ ರಕ್ಷಿಸಿಕೊಂಡು ಬಂದಿದ್ದಾನೆ ಹೊರತು ಶಿಕ್ಷಿಸೋದಕ್ಕೋಸ್ಕರ ಅಲ್ಲ, ಮತ ಸ್ಥಾಪನೆ ಮಾಡಕ್ಕಲ್ಲ, ಯಾವುದೋ ಜಾತಿ ನಿರ್ಮಾಣ ಮಾಡಕ್ಕಲ್ಲ. ಆತನ ರಕ್ಷಣೆ ಕೊಡೋದಕ್ಕಾಗಿ ಬಂದಿದ್ದಾನೆ. ಅಲ್ಲಿಯಾ. ಅದಕ್ಕಾಗಿ ವಿ ಆರ್ ಸೆಲೆಬ್ರೇಟ್ ದ ಕ್ರಿಸ್ಮಸ್. ಅದಕ್ಕಾಗಿ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತೇವೆ. ಇವತ್ತು ಮಾನವ ಕಲ್ಯಾಣಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ ಆ ಸ್ವತಃ ದೇವರೇ ಈ ಲೋಕಕ್ಕೆ ಮನುಷ್ಯನಾಗಿ ನನ್ಗೋಸ್ಕರ ನಿನ್ಗೋಸ್ಕರ ಆತನ ಈ ಭೂಲೋಕಕ್ಕೆ ಬಂದು ನರಾವತರತ್ತು ಆ ಶಿಲ್ಬೆ ಮೇಲೆ ಚಚ್ಚಲ್ಪಟ್ಟು ತನ್ನ ಪ್ರಾಣವನ್ನೇ ನನಗಾಗಿ ನಿನಗಾಗಿ ಕೊಟ್ಟಿದ್ದಾನೆ. ಅಲ್ಲಿಯಾ.